ಹಾಂ ಇಲ್ಲಿ ಶಂಕಮ್ಮನ ಕಷ್ಟಕ್ಕೋಸ್ಕರ ಮಾದೇಶ್ವರ ಬೆಟ್ಟದಿಂದ ಇಲ್ಲಿಗೆ ಬಂದದ್ದು. ಅವಳಿಗೆಲ್ಲ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಿ ಕಾರ್ಯಬಿಲೆಯ ಮಕ್ಕಳು ಆಶೀರ್ವಾದ ಫಲ ಕೊಟ್ಟು ಸರಿ ನೀವು ಮಕ್ಕಳು 12 ದಿವಸಕ್ಕೆ ಬರ್ತೀನಿ ಅಂತ ಬಂದಿದ್ದೀವಿ. ಇಲ್ಲಿ ಸಂಧಿ ಆಗೋಯ್ತು. ಆಗ ಮಾದಪ್ಪ ಇಲ್ಲೇ ಕೆಳಗೆ ಬಾವಿ ಅದ, ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿ ಅಲ್ಲಿರೋ ಬಾವಿ. ಮಾದಪ್ಪ ಸ್ನಾನ ಮಾಡ್ಕೊಂಡ್ರ? ಬಾವಿ ಫಸ್ಟೇ ಇತ್ತಾ? ಫಸ್ಟೇ ಇದ್ದು ಮೇಲ್ಗಡೆ ಬಾವಿ. ಮಾದಪ್ಪ ಬರೋಕ್ಕಿಂತ ಮುಂಚೆ ಫಸ್ಟೇ ಇತ್ತು. ಆಗ ಬಾವಿ ಕಟ್ತಾರಲ್ಲ, ಕಟ್ಟೆ ಹಂಗೆ ಆಯ್ತಾ? ಅದೆಲ್ಲ ಈ ಕಡೆ ಮೇಲ್ಗಡೆ ಫಸ್ಟು. ಆಗ ಇಲ್ಲಿರ್ಬೇಕಾದ್ರೆ ಪೂಜೆ ಮಾಡಿ ಇನ್ನೇನು ನಿದ್ದೆಗೆ ಹೋಗ್ಬೇಕಾದ್ರೆ ಮಾದಪ್ಪ ಆಗ ಹುಲಿ ಕೇಳ್ತಂತೆ, ಸ್ವಾಮಿ ನನಗೆ ಹೊಟ್ಟೆ ಸಿಗ್ತದೆ ಅಂತ. ಆಗ ಈ ಕಡೆ ಹೋಗು 100 ಕನ್ನಡ ದನ ಬಿಟ್ಕೊಂಡವನೆ, ಅದನ್ನೊಂದು ಹಸು ಇಡ್ತೀನಿ ಬಿಟ್ಕೊಂಡ್ಬಿಡು ಅಂತ ಮಾದಪ್ಪ ಹೇಳಿದ್ದು. ಹುಲಿ ಆಯ್ತು ಸ್ವಾಮಿ ಊಟ ಹೋಗಿ ಒಬ್ಬ ಬಡವ ಬಿಟ್ಕೊಂಡು ಕೂತಿದ್ದಂತ ಒಂದೇ ಹಸು. ಆ ಹಸು ತಿಂದ್ಬಿಟ್ಟು ಬಂದ್ಬಿಡ್ತು. ಆಗ ಬಂದಾಗ ಹೋಗಿದ್ದೀಯಪ್ಪ ಅಂದಾಗ ಹೋಗಿದ್ದಿ ಸ್ವಾಮಿ, ಊಟ ಮಾಡಿದೆ ಅಂದಾಗ ಮಾಡಿದೆ ಅಂತ ಸುಳ್ಳು ಹೇಳ್ಬಿಡ್ತು ಮಾದಪ್ಪ ಅಂತ ಹುಲಿ. ಆಗ್ತಾ ಬಡವ ಅಳ್ತಿದ್ದು ಮಾದಪ್ಪನಿಗೆ ಗೊತ್ತಾಗ್ಬಿಡ್ತು. ಆಗ ನನ್ನ ಜೊತೆಲೇ ಇದ್ರು ಸುಳ್ಳು ಹೇಳ್ಬಿಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ಕಲ್ಕಮ್ಮಿ ಮರ ಅಂತ ಇತ್ತು, ಅದು ಆನೆ ಮುರಿದು ಹಾಕ್ಬಿಡ್ತು. ಆ ಮರಕ್ಕೆ ಹೊಡೆದು ಮಜ್ಜಿಗೆ ಕಲ್ಕಿದ್ರೆ ಮಂತು ಸಮೇತ ನೋಡಿ ಆ ರೀತಿ ಮರ ಸಂಪ್ಕೊಂಡಿತ್ತು. ಆ ಮರಕ್ಕೆ ಹೊಡೆದು ಅಲ್ಲೊಂದು ಪಾದ ಇಟ್ಟು ಅಲ್ಲಿಂದ ಅಲ್ಲಿಗೆ ಹಸ್ತಿ ಹುಲಿಗೆ ಕಲ್ಲು ಮಾಡಿಬಿಟ್ಟದು ಮಾದಪ್ಪ. ಕಲ್ಲು ಮಾಡಿಬಿಟ್ಟು ಯಾವ ಥರ ತಿಂದಿದ್ದ ಇಲ್ಲ ಹಸುನ? ಹಸು ಬಲ್ತಿರೋದ ಯಾವುದು? ಹಸು ಅದೇ ಮರಿದ ಚಿಕ್ಕ? ಇಲ್ಲ, ದೊಡ್ಡ ಹಸುನೇ, ವಯಸ್ಸಾಗಿರೋದು. ವಯಸ್ಸಾಗಿರೋ ತಿಂದಿದ್ಗೆ ಬಂದು ಅದನ್ನ ಎತ್ತಿ ಬೀಸಾಕಿರೋದು. ಆ ಬಡವ ಬಿಟ್ಟು ಒಂದೇ ಇದ್ದದ್ದು ಬಸ್ ಬಡವಂದು. ಬಡವ ಏನಾಯ್ತು ಮನೆ? ಅವನಿಗೆ ಬೇರೆ ಮಾದೇಶ್ವರರು ಆಶೀರ್ವಾದ ಮಾಡಿ ಬೇರೆ ಕೊಟ್ಟದ್ದು. ಭಕ್ತಿಯಿಂದ ಇದ್ನಿಲ್ಲ, ಅದಕ್ಕೆ ಅವ್ನು ಕೊಟ್ಟದ್ದು. ಆ 100 ಕನ್ನಡ ದನಲ್ಲಿ ಒಂದು ಹಸು ಇಟ್ಟು ತಿಂದ್ಬಿಟ್ಟು ಬಂದ್ಬಿಟ್ಟಿದ್ರೆ ಅವನಿಗೇನು ಹೋಗ್ಬಿಡೋದಿಲ್ಲ, ಎಲ್ಲೋ ಒಂದು ಹೋಯ್ತು ಅಂತ ಸುಮ್ಮನೆ ಇದ್ಬಿಡ್ತಿದ್ದ. ಅದಕ್ಕೆ ಕೋಪ ಬಂದಿತ್ತ, ಮಾದಪ್ಪ ಇಲ್ಲಿಂದ ಎಸ್ತಿ ಹುಲಿ ಕಲ್ಲು ಮಾಡಿದ್ರು. ಮತ್ತು ಮಾದಪ್ಪ ಇಲ್ಲಿ ಬಂದಿದ್ದು ಶಂಕಮ್ಮನ ಕಷ್ಟಕ್ಕೋಸ್ಕರ. ಶಂಕಮ್ಮನ ಕಷ್ಟ ಬಂದ್ಮೇಲೆ ಇವ್ರಿಗೆ ಹುಲಿವ ಶಂಕಮ್ಮನ ಕಷ್ಟ ಅಲ್ತಾನೆ ಆಗಿದ್ದು. ಅವ್ರು ಮಾದಪ್ಪ ಅಲ್ಲಿ ಇಲ್ಲಿ ಬಂದ್ರ? ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಫ್ರೀಯಾಗಿ ರೆಸ್ಟ್ ತಗೊಂಡು ಇಲ್ಲಿ ಜಾಗ ರೆಸ್ಟ್ ಒಳಗೆ ಬಂದಿದ್ದು. ಅವ್ರು ಮಾದಪ್ಪ ರೆಸ್ಟ್ ಜಾಗ ಯಾವುದು? ಇಲ್ಲೇ ಪಾದ ಹಾಕಿರೋದು ಇಲ್ಲಿ. ಅದು ಅವಾಗ ಕಲ್ಲು ಮೆತ್ತಿಗಿತ್ತವಾಗ ಹಿಂಗೆ ಅದು ಆ ಕಲ್ಲು ಹಂಗೆ ಹೆಚ್ಚಾಗಿಲ್ಲ, ಹಚ್ಚಿ ಬಿದ್ದಿ ಫುಲ್ಲು ರುದ್ರ ಕೋಪದಿಂದ ಹುಲಿ ಹೊಡೆದು ಎಸ್ದಾಗ ಕೋಪದಲ್ಲಿ ಕಲ್ಲು ಬಿದ್ದಿರೋದು. ಶಂಕಮ್ಮಂದು ಅದೇ ಮಕ್ಕಳಿಲ್ವಲ್ಲ, ಅದರಿಂದ ಮನೆಯವರು ಅಕ್ಕಪಕ್ಕದವರೆಲ್ಲ ಆಡ್ತಿದ್ದಾಗ ಗಂಡ ಆಡು ಕುರಿ ಎಲ್ಲ ಇಟ್ಕೊಂಡು ಕಾಡ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬರ್ತಿದ್ದಂತೆ. ಆಗ ಮನೇಲಿ ಇವು ಅಳ್ತಾ ಇದ್ದದ್ದು. ಯಾಕಮ್ಮ ಅತ್ತೆ ಅಂದಾಗ ಹಿಂಗೆ ನಾನು ಬಂಜೆ ಅಂತ ಆಡ್ತಾವ್ರೆ ಹಂಗಿಂತ ಯಜಮಾನ್ರಿಗೆ ಹೇಳಿದ್ರು ನೀಲಯ್ಯನಿಗೆ. ಆಗ್ತಾ ಸರಿ ಇವರು ಜೊತೆಗೇ ಬೇಡ, ನಮ್ಮ ತಂದೆ ತಾಯಿನ ಅಣ್ಣ ತಮ್ಮನ ಜೊತೆಗೇ ಬೇಡ, ಊರಲ್ಲೇ ಇರಬಾರ್ದು ಅಂದ್ಬಿಟ್ಟು ಕಾಡಲ್ಲಿ ತಂದು ಇರಿಸಿದ್ದು ಶಂಕಮ್ಮನ ಗಂಡ ನೀಲಯ್ಯ. ಆಮೇಲೆ ಎಲ್ಲ ಅದೆಷ್ಟು ವರ್ಷಕ್ಕೆ ಒಂದ್ಸರಿ ಬೇಟೆಗೆ ಹೋಗ್ಬೇಕಂತೆ. ಆ ಬೇಟೆಗೆ ಹೋಗ್ಬೇಕಾದ್ರೆ ಶಂಕಮ್ಮನ ಗಂಡ ಊರು ಯಜಮಾನ್ರು ಕರೆಸ್ತಾರಂತೆ, ಮನೆಗೆ ಒಬ್ಬರು ಬೇಟೆಗೆ ಹೋಗ್ಬೇಕು, ನೀನು ಬೇರೆ ಹೋಗ್ಬಿಟ್ಟಿದೆ, ನಿಮ್ಮ ಮನೆಯವ್ರ ಜೊತೆಲಿ ಇದ್ರು ಕೂಡ ಹೆಂಗಾರೆ ನೀನು ಬೇಟೆಗೆ ಬರ್ಬೇಕಣ್ಣಪ್ಪ ಅಂತ ಹೇಳಿದಾಗ ಆಯಿತು ಅಂತ ಅವ ಒಪ್ಕೊಂಡು ಇಲ್ಲಿ ಬಂದು ಶಂಕಮ್ಮನ ತಕ್ಕ ಬಂದ್ಬಿಟ್ಟು, ನೋಡಮ್ಮ ನಾನು ಹೋಗೋದು 3 ತಿಂಗಳು, ಬೇಟೆ ಮಾಡೋದು 3 ತಿಂಗಳು, ಬರೋದು 3 ತಿಂಗಳು, 9 ತಿಂಗಳು ಬೇಟೆಗೆ ಹೋಗ್ಬೇಕು, ಇದೇನೋ ಸಣ್ಣ ಬೇಟೆ ಅಲ್ಲ, ಅಷ್ಟು ದಿನ ಕಂಡು ನೀನು ಒಬ್ಬಳೆ ಯಾವ ರೀತಿ ಇದ್ದೆ ಅಂದಾಗ, ಸ್ವಾಮಿ ನಿಮ್ಗೆ ಎಂದಲೇ ಇರ್ತೀನಿ, ಹೋಗಿದ್ದು ಬನ್ನಿ ಅಂತ ಶಂಕಮ್ಮ ಹೇಳಿದ್ದು ನೀಲಯ್ಯನಿಗೆ. ಆಗ ಅಮ್ಮ ನಂಬದಿಲ್ಲ, ಒಳ್ಳೆಯವರೇ ಬರ್ಬೋದು, ಕೆಟ್ಟವರೇ ಬರ್ಬೋದು, ಬಿಕ್ಸ್ದವರೇ ಬರ್ಬೋದು, ಜಂಗಮೂರೇ ಬರ್ಬೋದು, ನಿನ್ನ ಅಂದ ಚಂದ ನೋಡಿ ನಿನ್ನ ಕರ್ಕೊಂಡೋಗ್ಬಿಟ್ರೆ ನನಗೆ ಮೋಸ ಮಾಡ್ದಾಗಾಯ್ತದೆ, ಯಾರೇ ಬಂದರೂ ನಾನು ಅವರ ಮುಖ ಕಣ್ಣೆತ್ತಿ ಅವ್ರ ಮುಖ ನೋಡೋದಿಲ್ಲ ಅಂತ ಭಾಷೆ ಕೊಡು ಅಂತ ಕೇಳಿದ್ನು ನೀಲಯ್ಯ ಶಂಕಮ್ಮನ್ನ. ಆಗ ಇಲ್ಲ ಸ್ವಾಮಿ, ನಾನು ಆ ರೀತಿ ಭಾಷೆ ಕೊಟ್ಟರೆ ನಮ್ಮ ಹೆಣ್ಣು ಕುಲಕ್ಕೆ ಅವಮಾನ ಆಯ್ತದೆ, ನಾನು ಆ ರೀತಿ ಭಾಷೆ ಮಾತ್ರ ನಾನು ಕೊಡೋದಿಲ್ಲ ಅಂತ ಶಂಕಮ್ಮ ಹೇಳ್ಬಿಟ್ಟದ್ದು ಗಂಡನಿಗೆ. ಆಗ್ತಾ ನಾನು ಮಾತೆ ಕೇಳೋದಿಲ್ವಲ್ಲ ಅಂದ್ಬಿಟ್ಟು ಮೈನ ಬಟ್ಟೆಯೆಲ್ಲ ಬಿಚ್ಚಿ ಮೈಗೆಲ್ಲ ಸೊಪ್ಪುಡಿಸಿ
ಕಣ್ಣಿಗೆ ಬಾಯಿಗೆ ಮೂಕೆಲ್ಲ ಈ ಮುಳ್ಳು ಚುಚ್ಚಿಬಿಟ್ಟು ಜಜ್ಜಿಕೆ ಮುಳ್ಳು ಅಂತ ಬರ್ತದೆ, ಯಾರು ಮಾತಾಡ್ದಂಗೆ. ಹಾಂ, ಚುಚ್ಚಿಬಿಟ್ಟು ಕೆಳಗೆ ನಗ್ನ ಮುಳ್ಳು ಅಂಡಾಕ್ಬಿಟ್ಟು ಅದ್ರ ಮೇಲೆ ಕೈ ಕಾಲೆಲ್ಲ ಕಟ್ಟಿ ಮನಗಿಸ್ಬಿಟ್ಟು ಎದೆ ಮೇಲೆ ಒಂದು ಬಂಡೆ ಏರ್ಬಿಟ್ಟು ಅವು ಗುಡಿಸಲು ಒಳಗಡೆ ಸುತ್ತ ಪಿಡ ಪಿಶಾಚಿಗಳೆಲ್ಲ ಕಾಲಿಟ್ಬಿಟ್ಟು ಹೊಂಟದ್ದು. ಆಗ ಈ ಅಮ್ಮ ಅಳ್ತಿದ್ದು ಶಂಕಮ್ಮನ ಗಂಡ. ಅಮ್ಮ ಬೇಟೆಗೆ ಹೊಂಟೋದ. ಆಗ ಮಾದೇಶ್ವರು ಅಂತರಂಗೆ ಸ್ನಾನ ಮಾಡಿ ಜಡೆಕಲ್ಲು ಹತ್ರ ಬಂದು ಜಡೆ ಒಣಸ್ಕೊಂಡು ಕುಂತಿದ್ದಾಗ ಈ ಶಂಕಮ್ಮ ಅಳ್ತಿದ್ದು ಕಣ್ಣೀರು ಮಾದಪ್ಪನ ಪಾದ ಮೇಲೆ ಹೋಗಿ ಬೀಳ್ತಂತೆ. ಆಗ ಬಿದ್ದಾಗ ಆಗ ಬೇಡ್ರ ಗಣಪನ ಕರೆದ್ಬಿಟ್ಟು, ಬೇಡ್ರ ಗಣಪ ಹೋಗಿ ದೊಡ್ಡಂಬಿ ಕಟ್ಟೆಯಲ್ಲಿ ಒಂದು ಹುಲಿ ಹಿಡ್ಕೊಂಬಪ್ಪ, ನಾನು ಯಾರೋ ಹೆಣ್ಮಗಳ ಕಷ್ಟಲೆಲ್ಲ ಹೋಗಿದ್ದು ಬರ್ತೀನಿ ಅಂದಾಗ ಸರಿ ಅಮ್ಮ ಹೋಗಿ ಹುಲಿ ಹಿಡ್ಕೊಂಬರಕ್ಕೆ ಹೋಗಿ ಕರೆದಂತೆ ಎಲ್ಲ ಹುಲಿ ಬಂದ್ಬಿಟ್ಟ. ಇವನಿಗೆ ಯಾವ ಹುಲಿ ಮಾದಪ್ಪ ಕೂತ್ನೋಗೋದು ಅಂತ ಗೊತ್ತಿಲ್ಲ. ಆಗ ಹುಲಿ ಬರ್ತಿದ್ದ ರಭಸ ನೋಡಿ ಇವ ಒಂದು ಬೆಣ್ಣೆ ಮರ ಹತ್ತು ಕೂತ್ಕೊಂಡಂತೆ. ಆಗ ಮಾದಪ್ಪ ಕೊಟ್ಟಿದ್ದು ಬೈಕ ಅಷ್ಟು ಹುಲಿ ನೋಡ್ಬಿಟ್ಟು, ಹಾಂ, ಮಾದಪ್ಪ ಕೊಟ್ಟು ಭಸ್ಮ ಇತ್ತಲ್ಲ, ಆಗ ಭಸ್ಮ ಎತ್ತ ಮೇಲೆ ಹಾಕು ಏನು ಮಣ್ಣಾರ ಅಂತ ಹೇಳಿದ್ರಂತೆ. ಆಗ ಭಸ್ಮ ಎತ್ತ ಹುಲಿಗಳ ಮೇಲೆ ಹಾಕಿದಂತೆ ಅವೇ ಈ ನಮ್ಮ ಜೊತೆಲಿ ನಾಯಿಗಳು ಬರ್ತಾವಲ್ಲ ಆ ರೀತಿ ಬಂದ್ವಂತೆ, ಏನು ಭಯ ಇಲ್ಲದೆ ಕರ್ಕೊಂಡ್ಬಂದು ಹುಲಿನ. ಇವೆಲ್ಲ ಬೇಡ, ಅದೊಂದು ಮಾತ್ರ ಶೃಂಗಾರ ಮಾಡಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿಗೆ ಬಂದದ್ದು. ಆಗ ಬಂದು ಇಲ್ಲಿ ಭಿಕ್ಷೆ ಕೇಳಿದಾಗ ಶಂಕಮ್ಮ, ನೀನು ಬಂದಿರೋರು ಬೇರೆ ಯಾರೋ ಅಲ್ಲ ಸ್ವಾಮಿ, ನಮ್ಮ ಅಪ್ಪನ ಮನೆಯವರು ಮಾದೇಶ್ವರರೇ ಬಂದಿರೋದು. ಈ ನನಗೆ ಈ ರೀತಿ ಚಿತ್ರ ಕೊಟ್ಬಿಟ್ಟು ಹೋಗೋನೆ, ನಾನು ಯಾವ ರೀತಿ ಬರೋದು ಅಂದಾಗ ಭಸ್ಮ ಎತ್ತಿ ಗುಡ್ಸಲ ಮೇಲೆ ಹಾಕಿದ್ರಂತೆ, ಎಲ್ಲ ಮಾಯ ಆಯ್ತಂತೆ. ಈಗ ಬಮ್ಮ ಕೊಡಮ್ಮ ಅಂದಾಗ ಸ್ವಾಮಿ ನಂಗೆ ಹುಡುಗ ಬಟ್ಟೂ ಇಲ್ಲ ಅಂದ್ರಂತೆ. ಅವ್ರ ಮೇಲೆ ಹಾಕೊಂಡಿದ್ದು ವಸ್ತ್ರ ಎತ್ಕೊಟ್ರಂತೆ. ಆವಾಗ ಹುಟ್ಕೊಂಡು ಹೊಸಾರಕ್ಕೆ ಬಂದು, ಸ್ವಾಮಿ ಎರ್ಪು ಕಚ್ಕೊಂಡು ಹೋಗಕ್ಕೂ ಒಂದು ಕಾಳು ದಿನಸಿ ಇಲ್ಲ ನಮ್ಮ ಮನೇಲಿ, ನನ್ನ ಗಂಡ ನೀಲೇ ಬೇಟೆಗೆ ಹೋಗೋನೆ. ಅವ ಬಂದಾಗ ಎಡ್ತಿಗೊಂದು ಭಾಗ ಗಣ್ಣು ಭಾಗ ಅಂತ ಗೆಡ್ಡೆ ಗೆಣಸು ಜೇನುತುಪ್ಪ ಎಲ್ಲ ಭಾಗ ಮಾಡ್ತಾರೆ. ಆದರೆ ನನ್ನ ಬಾಗಿಲು ಉಳಿಸಿದ್ದು ಮುಂದಿನ ವಾರ ನಿನ್ನ ಕೊಡ್ತೀನಿ ಬನ್ನಿ ಸ್ವಾಮಿ ಅಂತ ಹೇಳಿದಾಗ, ಆಗ ಹಂಗಾಗೋದಿಲ್ಲ, ನಾನು ಒಂದ್ಸಲ ಭಿಕ್ಷಕ್ಕೆ ಹೋದ್ಮೇಲೆ ಭಿಕ್ಷೆ ಕೊಟ್ಟಿಲ್ಲ ಅಂದರೆ ನಮ್ಮ ದೇಶಕ್ಕೆ ಅನ್ನ ಇಲ್ಲದೆ ಹೋಗ್ತದೆ ಅಂತ ಮಾದಪ್ಪ ಹೇಳೋದು. ಆಗ ಸರಿ ಇವೆಲ್ಲ ಕೊಟ್ಟು ಮಾದಪ್ಪ ಆ ಭಾಗ್ಯ ಕೊಡು ಅಂತ ಕೇಳಿದಾಗ ಎಲ್ಲ ಭಾಗ್ಯ ಕೊಟ್ರಂತೆ. ಆಗ ಭಿಕ್ಷೆ ಎತ್ಕೊಂಬಂದ್ರಂತೆ ಅವಮ್ಮ, ನಿನ್ನ ಹತ್ರ ಬೇಡ ನಿನ್ನ ಮಕ್ಳ ಹತ್ರ ಕೊಡಮ್ಮ ಅಂತ ಹೇಳಿದ್ರಂತೆ. ಸ್ವಾಮಿ ನನಗೆ ಮಕ್ಕಳಿಲ್ಲ, ಅದಕ್ಕೆ ನಾನು ಇಲ್ಲಿ ತಂದು ಕಾಡಲ್ಲಿ ಇರಿಸ್ಬಿಟ್ಟು ಹೋಗೋರೆ ಅಂತ ಹೇಳಿದಾಗ, ಇವೆಲ್ಲ ಕೊಟ್ಟು ನೀವು ಮಾದಪ್ಪ ನನಗೆ ಮಕ್ಕಳ ಭಾಗ್ಯ ಕೊಡಬೇಕು ಅಂತ ಕೇಳ್ಕೊಂಡ್ರು. ನನಗೆ ಮಕ್ಕಳ ಭಾಗ್ಯ ಕೊಡಬೇಕಾದ್ರೆ ನೀನು ಒಂದು ಅರ್ಕೆ ಮಾಡ್ಕೊಬೇಕು ಅಂತ ಹೇಳಿದ್ರಂತೆ. ಆಗ ಇವಮ್ಮನ ಕಲ್ತಿದ್ದ ಅರ್ಕೆ ಎಲ್ಲ ಮಾಡಿದ್ರಂತೆ. ನನಗೆ ತಮಿಳ್ನಾಡವ್ರೆ, ನನಗೆ ಬೆಂಗಳೂರ್ಲವ್ರೆ, ಮೈಸೂರ್ಲವ್ರೆ ಭಕ್ತರು, ಅವು ಏನು ಅರ್ಕೆ ಹೇಳಿದ್ರು ನಂಗೆ ಭಕ್ತರವ್ರೆ ಅಂತ ಮಾದಪ್ಪ ಹೇಳ್ಬಿಟ್ರು. ಆಗ ಇನ್ನೇನು ಅರ್ಕೆ ಮಾಡ್ಕೊಬೇಕು ಸ್ವಾಮಿ ಅಂತ ಕೇಳ್ಕೊಂಡಾಗ, ನಿನಗೆ ಕಾರ್ಯಬೆಲೆ ಅಂತ 2 ಜನ ಗಂಡು ಮಕ್ಕಳು ಇರ್ತಾರೆ, ಅವರು ನನಗೆ ಭಿಕ್ಷೆ ಕೊಡ್ಬೇಕು ಅಮ್ಮ ಅಂತ ಕೇಳಿದ್ರು. ಆಯ್ತು ಸ್ವಾಮಿ ಅಂತ ಅವಮ್ಮ ಒಪ್ಕೊಂಡ. ಅವಮ್ಮ ಒಪ್ಕೊಂಡ್ಮೇಲೆ ಅವರು 3 ತಿಂಗಳು ನಡ್ಕೊಂಬ ಹೋಗಿದ್ದ ದಾರಿನ ಅಲ್ಲಿ ಅವ್ರಿಗೆ ಮಾದಪ್ಪ ಜ್ಞಾನ ಕೊಟ್ರಂತೆ. ಬೇಟೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಿಂದಿಂದ ಬಿದ್ದಂತೆ. ಆಗ ಹಿಂದಿಂದ ಬಿದ್ದಾಗ ನಿಮ್ಮಂತೆ ಯಜಮಾನ್ರುಗಳು, ಯಾಕಪ್ಪ ಇಷ್ಟು ದಿನ ಮುಂದೆ ಹೋಗ್ತಿದೆಯಲ್ಲ ಹಿಂದಿಂದೆ ಬೀಳ್ತೇವೆ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ ನನ್ನ ಹೆಡ್ತಿಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟು ಬಂದೀನಿ, ಇದ್ದಾಳ ಸತ್ತೋಗ್ಬಿಡ್ಲ ಗೊತ್ತಿಲ್ಲ, ಅದ್ಯಾಕೆ ಇವತ್ತು ನನಗೆ ಮನಸ್ಸು ಅರ್ಥ ಬಂದಾಗ ಅವ್ರು ಗೆಡ್ಡೆ ಗೆಣಸು ಏನೇನು ಬೇಟೆ ಮಾಡಿದ್ರು ಇವ್ರಿಗೊಂದು ಭಾಗ ಕೊಟ್ಟು ಕಳಿಸ್ತಾರಂತೆ. ಕೆಲ್ಸಕ್ಕೆ ಹೋಗಿದ್ದಾಗ ಕೊಟ್ಟಾಗ 3 ತಿಂಗಳು ನಡ್ಕೊಂಡು ಹೋಗಿದ್ದಾರಿನ 3ನೇ ದಿನಕ್ಕೆ ಬಂದ್ರಂತೆ. ಕಮ್ಮದ ಬೋಳಿ ಅಂತದೆ ಅಲ್ಲಿ, ಆ ಕಮ್ಮದ ಬೋಳಿ ಮೇಲೆ ಬಂದು ನಿಂತು ನೋಡಿದಾಗ ಇವ್ರ ಮನೆ ಮೇಲೆ ಕಳಸ ದಗದಾಗ ನೂರಿತಿತ್ತು. ಆಗ ಮಾದಪ್ಪ ನೀಲಯ್ಯ, ನಮ್ಮ ಗುಡಿಸಲು ಬೆಂಕಿ ಬಿದ್ದುಬಿಡ್ತು, ಅದಕ್ಕೆ ನನಗೆ ಈ ರೀತಿ ಕನಸು ಬಿದ್ದು ಅಂದ್ಬಿಟ್ಟು ಗಾಬರಿಯಿಂದ ಬಂದ್ರಂತೆ. ಆ ಬರೋ ಗಂಟ ಅವಮ್ಮ ಕೋಣೆಯಲ್ಲಿದ್ಲಂತೆ. ಇವಮ್ಮನ ರೀತಿ ಒಂದು ಗೊಂಬೆ ಮಾಡಿ ಜೀವ ಕೆಳ ತುಂಬಿದ್ರಂತೆ ಮಾದಪ್ಪ. ಜೀವ ಕೆಳ ತುಂಬಿ ಇರಿಸ್ಬಿಟ್ಟು, ನಿನ್ನ ಗಂಡ ಬರ್ತಾನೆ ನೀರು ಕೊಡಮ್ಮ ಕಾಲು ಕೈ ತೊಳಕ ಅಂದ್ಬಿಟ್ಟು ಇವ್ರು ಬೆಳೆ ಪಲ್ಯಾಗಿ ಗೋಡೆ ಕಚ್ಚಿಡ್ಕೊಂಡಿದ್ದಾಗ ಏನಾಯ್ತು, ಅವ ಬಂದ ತಕ್ಷಣ ನೀರು ತಗೊಂಬಂದ್ಲೆಲ್ಲ, ಇವಳು ಅದಕ್ಕೆ ನನಗೆ ಭಾಷೆ ಕೊಡದೆ ಹೋದ, ಯಾರ ಹತ್ರ ಮಾತಾಡಲ್ಲ ಅಂತ ಭಾಷೆ ಕೊಡದೆ ಹೋದ ಗಂಡ. ಹಂಗ್ಬಿಟ್ಟು ಗಂಡ ಏನು ಮಾಡ್ದ, ಒಂದೇ ಇಟ್ಟು ತೆರೆದ್ಬಿಟ್ಟ, ಏನೋ ಎತ್ತಂದು ಕೇಳ್ದಿಲ್ಲ. ಆಮೇಲೆ ಮನೆ ಒಳಗಡೆ ಇದ್ದು ಶಂಕಮ್ಮ ನೀರು ತಗೊಂಬಂದ್ಲಂತೆ ಎಲ್ಲ. ಈಗ ನಾನು ಒಂದೇ ಇಟ್ಟು ತೆರೆದಾಕಿನಿ, ತಿರ್ಗಿ ನೀರು ತಗೊಂಬತ್ತಾಳಲ್ಲ,
ಹಂಗಿನ್ಬಿಟ್ಟು ಇಂದಾಗ ಇಲ್ಲ ಸ್ವಾಮಿ ಇದೆಲ್ಲ ನಮ್ಮ ಅಪ್ಪನ ಮನೆಯವರು ಮಾದೇಶ್ವರ ಕೊಟ್ಟದ್ದು ಹಂಗಿಂತ ಇದು ಮಾಡಿದಾಗ ನಾನು ನಂಬೋದಿಲ್ಲ. ಮಾಡೋದು ಶಂಕಮ್ಮ ಹಂಗಿಂದ ಹೇಳಿದಾಗ ನಾನು ನಂಬೋದಿಲ್ಲ, ಇದಕ್ಕೆ ಭಾಷೆ ಕೊಡೋದಿಲ್ಲ ಅಂದ್ಬಿಟ್ಟು ಏನೇನೋ ಪವಾಡ ಮಾಡಿಸಿದ್ರಂತೆ, ಎಲ್ಲ ಮಾಡ್ಕೊಂಬಂದವಳೆ. ಲಾಸ್ಟ್ಲಿ ನಾನು ಇದೇ ಲಾಸ್ಟು ಕೊಂಡೆ ಅಗದ್ಬಿಟ್ಟು ಬೆಂಕಿಗೆ ಹಾಕ್ತೀನಿ, ಆ ಬೆಂಕಿಲಿ ನೀನು ಗೆದ್ದು ಬಂದ್ಬಿಟ್ರೆ ನಿನ್ನ ಶಕ್ತಿವಂತೆ ಅಂತ ನಾನು ಮೆಚ್ಕೊತೀನಿ ಅಂದಾಗ ಆಯ್ತು ಸ್ವಾಮಿ ಅಂತ ಅವಮ್ಮ ಒಪ್ಕೊಂಡ. ಆಗ ಎತ್ತಿ ಬೆಂಕಿ ಒಳಗೆ ಹಾಕಿದಾಗ ಮಾದೇಶ್ವರ ಮಾಯದಿಂದ ಹಿಡಿದು ಜೋಳಿಗೆ ಹಾಕೋದು ಎಲ್ಲ ಬೆಂದಿ ಬೂದಿ ಆಗೊಂಟ ಕುಂತಿದ್ರಂತೆ. ಅವಮ್ಮ ಬರೋದಿಲ್ಲ, ಇನ್ನು ನಾನು ಇರಬಾರ್ದು, ಮೇಟೂರು ಡ್ಯಾಮ್ಗೆ ಬಿಚ್ಚಾತೋಗ್ಬಿಡ್ಬೇಕು ಹಂಗೆ ಅಂದ್ಬಿಟ್ಟು ಇಲ್ಲಿ ಪಾದದಾರಿಯಲ್ಲಿ ಇಲ್ಲಿ ಬರ್ತಿದ್ರಂತೆ. ಇಲ್ಲಿ ಮಾದಪ್ಪ ಶಂಕಮ್ಮನ ಎತ್ತಿ ಜೋಳಿಗೆಯಿಂದ ಒಳಗಡೆಗೆ ಬಿಟ್ಬಿಟ್ಟು ಹೊರಗಡೆಗೆ. ಆಗ ಎಲ್ಗಪ್ಪ ಹೋದೆ ಅಂತ ಕೇಳಿದ್ರಂತೆ. ಹಿಂಗೆ ನಾನು ಹೆಡ್ತಿ ಕೊಡಬಾರ್ದು ಕಷ್ಟಕ್ಕೋತಿ ಶಂಕಮ್ಮ ಅಂತ ಇದ್ದ, ಅವಳ ಸಾಯಿಸ್ಬಿಟ್ಟು ಸ್ವಾಮಿ ಅಂದಾಗ ಇಲ್ಲ ನಿನ್ನ ಹೆಡ್ತಿ ಶಂಕಮ್ಮ ಅಲ್ಲಿ ನೋಡಿದೆ ಬರ್ತಾ ಇದ್ದ, ಒಂದು ನಿಮಿಷ ಇರು ಕರೆತೀನಿ ಅಂದ್ಬಿಟ್ಟು ಆಗ ಕರೆದ್ರಂತೆ. ಆಗ ಅವಮ್ಮ ಬಂದ್ಲಂತೆ. ಆಗ ಸ್ವಾಮಿ ನೋಡಿ ಇವರೇ ತ ನಮ್ಮ ಅಪ್ಪನ ಮನೆ ದೇವರು ಮಾದೇಶ್ವರರು, ಇವರೇ ತ ನಮ್ಗೆ ಎಲ್ಲ ಒಳ್ಳೇದು ಮಾಡಿದ್ದು ಅಂದಾಗ ನಾನು ಅವರ ನಂಬೋದಿಲ್ಲ. ಅವ್ರು ನಿಜರೂಪ ತೋರ್ಬೇಕು ಅಂದಾಗ ಆಗ ಮಾದೇಶ್ವರರು ನಿಜರೂಪ ತೋರಿ ಇಬ್ಬರೊಳಗೆ ಬುದ್ಧಿವಾದ ಹೇಳಿ ಶಾಂತಿ ಹೇಳಿ ನಿಮ್ಮ ಮಕ್ಕಳು ಹುಟ್ಟಿ 12 ದಿನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಅಂತ ಅಲ್ಲಿ ಕಳಿಸ್ಬಿಟ್ಟು ಮಾದೇಶ್ವರ ಇಲ್ಲಿಂದ ಬೆಟ್ಟಕ್ಕೆ ಬಂತು. ಇಲ್ಲಿ ಕತೆ ಅಷ್ಟು ಗೊತ್ತಾಯ್ತಾ?